ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ ರಾಜಣ್ಣ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಬಿಗ್ ಬಜೆಟ್ ಸಿನಿಮಾ ಶಾಂತಿ ಕ್ರಾಂತಿ ಈಗ ರಿಲೀಸ್ಗೆ ಅಭಿಮಾನಿಗಳಿಂದ ಭಾರಿ ಬೇಡಿಕೆ ವ್ಯಕ್ತವಾಗುತ್ತದೆ. ಈ ಕುರಿತು ರವಿಚಂದ್ರನ್ ರವರ ಮಗ ವಿಕ್ರಮ್ ರವರು ಬಿಗ್ ಅಪ್ಡೇಟ್ ಅನ್ನ ನೀಡಿದ್ದಾರೆ. 1991ರಲ್ಲಿ ರಿಲೀಸ್ ಆಗಿದ್ದ ಶಾಂತಿ ಕ್ರಾಂತಿ ಸಿನಿಮಾ ದೊಡ್ಡ ಬಜೆಟ್ನಲ್ಲಿ ಸಿದ್ಧವಾಗಿತ್ತು. ಆದರೆ ಅಂದುಕೊಂಡಂತೆ ಸಿನಿಮಾ ಕಮಾಲ್ ಮಾಡಲಿಲ್ಲ. ಆಗಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಸಿದ್ಧಪಡಿಸಲಾಗಿತ್ತು. ರವಿಚಂದ್ರನ್ ನಟಿಸಿ ನಿರ್ದೇಶಿಸಿ ನಿರ್ಮಾಣಿಸಿದ ಈ ಚಿತ್ರವನ್ನು ಈಗ ರಿಲೀಸ್ ಮಾಡುವ ಆಗ್ರಹ ಕೇಳಿಬರುತ್ತಿದೆ. ಇದಕ್ಕೆ ರವಿಚಂದ್ರನ್ ರವರ ಮಗ ಉತ್ತರಿಸಿದ್ದಾರೆ. ಸೊಗಸು ಬಂದಾಗ ನಾವು ನೋಡೋದೇ ತಪ್ಪ, ವಯಸ್ಸು ಇದ್ದಾಗ ಲವ್ ಮಾಡೋದೇ ತಪ್ಪ. ರವಿಚಂದ್ರನ್ ಅವರಿಗೆ ಸಿನಿಮಾ ಬಗ್ಗೆ ಅಪಾರ ಪ್ರೇಮ. ಈ ಪ್ರೇಮದ ಕಾರಣಕ್ಕೆ ಆಗಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಮಾಡಿದರು. ಆದರೆ ಶಾಂತಿ ಕ್ರಾಂತಿ ಅಂದುಕೊಂಡಂತೆ ಕಮಾಯಿ ಮಾಡಲೇ ಇಲ್ಲ. ಈ ಚಿತ್ರ ಅಂದು ಸೋತಿತ್ತು. 10 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ಧವಾಗಿದ್ದ ಈ ಚಿತ್ರವನ್ನು ನಾವು ಗೆಲ್ಲಿಸುತ್ತೇವೆ, ರಿಲೀಸ್ ಮಾಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇಡಿಕೆ ಬರುತ್ತದೆ. ಈ ಬಗ್ಗೆ ರವಿಚಂದ್ರನ್ ಮಗ ವಿಕ್ರಮ್ ಮಾತನಾಡಿದ್ದಾರೆ. ಶಾಂತಿ ಕ್ರಾಂತಿ ಮತ್ತೆ ತೆರೆ ಮೇಲೆ ಅಬ್ಬರಿಸುತ್ತಾ ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಮಾಡುವಂತೆ ತುಂಬಾ ಜನ ತಂದೆ ಬಳಿ ಕೇಳಿದ್ದಾರೆ. ಇವತ್ತು ನಾನು ಡ್ಯಾಡಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ನಮ್ಮ ಅಣ್ಣ ಮನು ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಆಸೆ ಪಟ್ಟರು ಎಂದರು ವಿಕ್ರಮ್. ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿ. ಇಷ್ಟೊಂದು ಜನ ಆಸೆ ಪಡ್ತಾ ಇದ್ದಾರೆ, ನೋಡು ಏನು ಮಾಡ್ತೀಯಾ ಅಂದ್ರು ಅಪ್ಪ. ಈ ಗ್ರೀನ್ ಸಿಗ್ನಲ್ ನನಗೆ ಸಿಕ್ಕಿದೆ. ಇವತ್ತು ಶುರು ಮಾಡಿದ್ದೀವಿ. ಇದರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಏನಿದೆ ಎಂದು, ಹೇಗಾಗುತ್ತೆ ಯಾವ ಥರ ಆಗುತ್ತೆ ನೋಡೋಣ ಎಂದಿದ್ದಾರೆ ವಿಕ್ರಮ್. ತುಂಬ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಂದರೆ, ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದ್ದಾರೆ ನನಗೆ. ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬ ಆಸೆ ಪಟ್ಟರು ಈ ಸಿನಿಮಾ ಮಾಡಬೇಕಂತ, ರಿಲೀಸ್ ಮಾಡಬೇಕಂತ. ಆ್ಯಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ, ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯಾ, ಇಷ್ಟೇ ನೋಡೋ ಏನು ಮಾಡ್ತೀಯಾ ಅಂತ. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಏನು ಪಾಸಿಟಿವ್ಸ್ ಏನಿದೆ, ಹೆಂಗೆ ಆಗುತ್ತೆ, ಯಾವ ಥರ ಆಗುತ್ತೆ. ಕೋಇನ್ಸಿಡೆಂಟ್ಲಿ ಸೆಪ್ಟೆಂಬರ್ 19, 1991 ಆ ಸಿನಿಮಾ ರಿಲೀಸ್ ಆಯಿತು. ಅದ್ರ ಬಗ್ಗೆ ತುಂಬ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ಥರ ನಂಬರ್ ಆಫ್ ಡೇಸ್, ಅದರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದ್ರು. ಆ ಟೈಮಲ್ಲಿ ಕಂಠೀರವದಲ್ಲಿ 5 ಸ್ಪಾಟ್ಸ್, 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು ವಿತ್ ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆ್ಯಸ್ ಅ ಫ್ಯಾನ್ 1% ಜಾಸ್ತಿ ನಾನು ಯಾವತ್ತೂ ಅವ್ರ ಮಗನಿಗಿಂತ ಆ್ಯಸ್ ಅ ಫ್ಯಾನೇ ಜಾಸ್ತಿ. ನಾನು ಅವ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನು ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಮ್ಮ ಫ್ಯಾಮ್ಲಿಗೆ PR ಅನ್ನೋರು ಯಾರೂ ಇಲ್ಲ. ನಾವು PR ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನು ಮಾಡಿಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿದ್ರು ಡೈರೆಕ್ಟಾಗಿ. ಸೊ ಇವತ್ತೊಂದು ಚರ್ಚೆ ಆದಾಗ ನೋಡೋದು ಏನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್, ವಿ ಮೈಟ್ ಡೂ ಇಟ್. ಇದಾಗಿತ್ತು ಇವತ್ತಿನ ಸಿನಿಮಾ ಹಂಗಾಮ. ನೋಡ್ತಾ ಇರಿ ಎಂಪವರ್ ನ್ಯೂಸ್.